ಎಷ್ಟು ಬಂದೈತಿ ಮಾರ್ಕಸ್? 63 ಬಂದೈತಿ ಮಮ್ಮಿ. ಎಷ್ಟು ಕಡಿಮೆ ತಗೊಂಡಿಯಲ್ಲ? ನಮ್ ಕಾಲದಾಗ ನಾನು ಬರೇ ಒಂದ್ ಮ್ಯಾಥ್ಸ್ ಗೆ 63 ತಗೊಂಡಿನಿ. ನಮ್ ಕಾಲದಾಗೆಲ್ಲ ಚೀಟಿ ನಡೀತಿದ್ದು ಮಮ್ಮಿ. ನಾವು ಅವಾಗೆಲ್ಲ ಬಾಯಾಗಿ ನೀರ್ ಜಗ್ ಜಗ್ ತರಾರ. ಆಮೇಲೆ ಯಾರು ಕೂಡ ಹೊತ್ತುಕೊಂಡು ಬರೋರು ಸೈಕಲ್ದಾಗ ಎರಡೆರಡು ಕೂಡ ತಲೆ ಮೇಲೆ ಒಂದು ಕೈಯ ಸಣ್ಣದಾಗ ಒಂದು ಇಟ್ಕೊಂಡು ಬರೋರಾಗ ಮನೆಯನ್ ಕೆಲಸ ಮಾಡೋದು, ಬಾಂಡೆ ತಿಕ್ಕೋದು, ಕಸ ಹೊಡೋದು ಎಲ್ಲ ಮಾಡ್ತಿದ್ವಿ. ಬೆಳಕನ ರಾತ್ರಿ ಕುಂತೆಲ್ಲ ಓದ್ತಿದ್ವಿ ನಾವು. ಇವಾಗಿನ ನಿಮ್ಮದು 90% ಇದೆ, ನಮ್ಮ ಅವಾಗಿಂದ 60%. 90% ನ ಸೈಡ್ ಹೊಡಿತಿತ್ತು ಗೊತ್ತೈತನ. ಮತ್ತೆ ಕಾಪಿ ಮಾಡ್ರಿ ಅಂತ ಹೇಳ್ತಾಳ ನಮಗ. ನಿಮ್ ಸಲುವಾಗಿ ಇದ್ದಿದ್ ಮನಿ ಬಿಟ್ಟು ಬೇರೆದಾರ ಮನೆ ಬಂದ್ ಬಾಡಿಗೆ ಹಿಡಿದು ಸಾಲಿ ಕಲ್ಸಾಕತ್ತಿ. ನಿಮಗ ಏನ್ ಬೇಕು ಎಲ್ಲ ಮಾಡ್ಕೊಡಕತ್ತ ನಿಮ್ಮಪ್ಪ. ಅದು ಅಲ್ಲ, ಮೊನ್ನೆ ಪಕ್ಕದ ಮನೆಗೆ ಲಗುನ ಸಾಲಿ ಬಿಡಿಸಿ ಮದಿ ಮಾಡ್ಕೊಟ್ರು ನೀನು ವಯಸ್ಸಾಗಿಗೆ. ಹೋಗ್ಲಿ ಬಿಡು, ನನ್ನ ಮಗಳು ಕಲೀಲಿ ಅಂತ ಕಲ್ಸಾಕತ್ತೀನಿ. ಊರ್ ಬಿಟ್ಟು ಊರ್ ಬಂದು ನೀನ್ ಸಾಲಿ ಕಲ್ಸಾಕತ್ತಿ. ಯಾಕ ನನ್ನ ಮಗಳು ಕಲ್ಲಿ ಅಂತ ಹೇಳಿ. ಏನಾರ ಕೆಲಸ ಐತಂದ ಯವ್ವ ನಂಗೆ ಅಭ್ಯಾಸ ಅದ ಅಂತಿದ್ದಿ. ಹಚ್ಚಕಿ ಬಾಜುದಕ್ಕಿ ಫೋನ್ ಚೇಸ್ ತಗೊಂಡ ನೋಡೋಣ. ಅವ್ವ ಅಕ್ಕಿಗೆ 94 ಸಕ್ಸಸ್ಫುಲ್ ಸ್ಟೋರಿ ಅಂತ ಸ್ಟೇಟಸ್ ಹಾಕ್ಯಾಳ. ಅದು ದೊಡ್ಡರ್ ಹೇಳೋದು ನಿಜ ಐತ್ ನೋಡು. ಬಡವ್ರ ಮನ್ಯಾಗ ಹುಟ್ಟಿದ ಮಕ್ಕಳು ಕಷ್ಟಪಟ್ಟು ಸಾಲಿ ಕಲಿತಾಳ. ಅವ್ರವ್ವ ಪಕ್ಕದ ಮನೆಯನ್ನಾರ ಬಾಂಡೆ ಕಸ ಮಾಡಿ ಮಗಳು ಓದಿಸ್ತಾಳ. ನೋಡಕ್ಕೆ 94 ತಗೊಂಡಾಳ. ನೀನು ನಿಮ್ಮಪ್ಪ ಸುಖ ಸುಪ್ಪತ್ನಾಗ ಇಟ್ಟ. ನೀ ನೋಡು 64 ತಗೊಂಡು. ಇಂಥ ಪರಿಸ್ಥಿತಿ ನೀನು ಮೊಬೈಲ್ ಕೊಡಿಸಿದೆ ನಾನು ನನ್ನ ಮಗಳು ಸಾಲಿ ಕಲೀಲಿ ಅಂತ ಹೇಳಿ. ನೀನಿದ್ರೆ ಅದ್ರಾಗ ಬರೋ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಅದ್ರಾಗ ಅಭ್ಯಾಸ ಮಾಡಕತ್ತಿಲ್ಲ. ಈಗ ಎಲ್ಲ ಹತ್ಬೇಕು ನಿಮ್ಗೆ ಅಭ್ಯಾಸ. 5 ಗಂಟೆಗೆ ಎದ್ದು ನಿನಗೆ ಡಬ್ಬ ಕಟ್ತಿದ್ನಲ್ಲೇ ನೀ ಫಸ್ಟ್ ಬರ್ತಿ ಅಂತ ಹೇಳಿ. ಈ ವರ್ಷ ನೀನು ಮದುವೆ ಮಾಡಿ ಕಳ್ಸ. ಚಲೋ ತಂಗ 4 ಮೊಮ್ಮಕ್ಳು ಹಾಡೋದು ಕೊಟ್ಬಿಡು. ಸುಮ್ಮನೆ ಅವನ್ನ ಲಾಲನೆ ಪಾಲನೆ ಮಾಡ್ತೀನಿ. ನೀನು ಮಾಡಿದ್ಯಾ ಏನೋ ಯೂಸ್ ಇಲ್ಲ.